ತಂದೆಗಾಗಲಿ ಏನಾದ್ರು ಇದ್ದಾಗ ನಾನೇ ಎಲ್ಲ ಕಾಲ್ ಮಾಡಿ ಕೇಳಿಕೊಂಡು ಟ್ರೀಟ್ಮೆಂಟು ಎಲ್ಲ ಅದು 1 ವರ್ಷದಿಂದ ಕನೆಕ್ಷನ್ ಇದೆ ನಮ್ಮದು. ಸೊ ಆ ಥರ ಏನು ಸೊಸೆಯನ್ನ ಬಂದರೂ ಮಕ್ಕಳ ಥರನೇ ಅವ್ರು ಸ್ವೀಕಾರ ಮಾಡಿದ್ರು. ಸೊ ಅದರಿಂದ ಅವ್ರ ಪ್ರೀತಿ ಅಕ್ಕನ ಜೊತೆ ಯಾವ ರೀತಿ ಕನೆಕ್ಟ್ ಇದ್ದೀರಾ? ಅವ್ರು ತುಂಬ ಪ್ರೀತಿ ಮಾಡುವಂಥ ವ್ಯಕ್ತಿ ಅವರು. ಎಲ್ಲರ ಜೊತೆ ತುಂಬ ಒಳ್ಳೆ ಕನೆಕ್ಷನ್ ಇದೆ ಇಡೀ ಫ್ಯಾಮಿಲಿ. ರಾಣಿ ಅವರು ಮಗು ಥರನೇ ಟ್ರೀಟ್ ಮಾಡಬೇಕಾಗುತ್ತೆ, ಅದು ಕೂಡ ಒಂಥರ ದೊಡ್ಡ ಜವಾಬ್ದಾರಿ. ಇದು ತುಂಬ ಖುಷಿಯಾಗಿ ಅದು ನಾನು ಸ್ವೀಕಾರ ಮಾಡಿದ್ದೀನಿ. ಆ ಥರ ಏನಂದರೆ ಯೋಚನೆ ಮಾಡಿ ಸ್ಪೆಷಲ್ ಆಗಿ ಏನು ರೆಸ್ಪಾನ್ಸಿಬಿಲಿಟಿ ಅಂತ ಅನಿಸಿಲ್ಲ ನನಗೆ. ಫ್ಯಾಮಿಲಿ ಮೆಂಬರ್ ಅಂದರೆ ಎನಿ ವಿಚ್ ವೇ ಅವ್ರು ನಮ್ಮ ಫ್ಯಾಮಿಲಿ ಮೆಂಬರ್. ಸೊ ಅದಕ್ಕೆ ನಾನು ಆ ಥರ ಯೋಚನೆ ಮಾಡಿ ಎಕ್ಸ್ಟ್ರಾ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋಷ್ಟಿಲ್ಲ. ಎಲ್ಲ ಫ್ಯಾಮಿಲಿ ಮೆಂಬರ್ಸ್ನ ಹೇಗೆ ಟ್ರೀಟ್ ಮಾಡ್ತೀವಿ ಹಾಗೆ ಕೇರ್ ಮಾಡ್ತೀವಿ. ಮೇಡಮ್, ನಿಮ್ಮ ಹಿನ್ನೆಲೆ ಹೇಳಿ. ಅಂದರೆ ಚಿತ್ರದುರ್ಗನೇನಾ ಅಥವಾ ಇದು ಬೇರೆ ಪ್ಲೇಸಾ? ಜೊತೆಗೆ ಚಿತ್ರದುರ್ಗದವರು ಡಾಲಿ ಅವ್ರನ್ನ ಅಳಿಯನಾಗಿ ಸ್ವೀಕರಿಸೋಕೆ ಎಲ್ಲ ಎಷ್ಟು ಖುಷಿಯಾಗಿದ್ದಾರೆ. ನಂದು ಚಿತ್ರದುರ್ಗದಲ್ಲಿ ಹೊಳಲ್ಕೆರೆ ತಾಲೂಕಿನ ಮಳ್ಳಾಡಿಹಳ್ಳಿ ಹತ್ರ ಇರುವ ಶಿವಪುರ ಅಂತ ಚಿಕ್ಕ ಊರು. ಸೊ ಅಲ್ಲಿಂದು ನಾನು MBBS ಮಾಡಿರೋದು ಚಿತ್ರದುರ್ಗದಲ್ಲೇ ಬಸವೇಶ್ವರ ಮೆಡಿಕಲ್ ಕಾಲೇಜಲ್ಲಿ. ಅಲ್ಲಿನವರು ಎಲ್ಲ ತುಂಬ ಖುಷಿಯಾಗಿದ್ದಾರೆ. ನಮ್ಮ ಊರಲ್ಲಿ ಹಳ್ಳಿಯಲ್ಲಿ ಎಲ್ಲ ತುಂಬ ಖುಷಿಯಾಗಿದ್ದಾರೆ. ಎಲ್ಲರಿಗೂ ಹೊಸದಾಗಿ ಅನ್ನಿಸ್ತು ಹೆಂಗೆ ಕನೆಕ್ಷನ್. ಅದೇ ಥರ ನಿಮಗೆ ಎಲ್ಲ ಏನು ಕ್ವಶನ್ಸ್ ಕೇಳ್ತಿದ್ದಾರಲ್ಲ ಅದೇ ಥರ ಅವ್ರಿಗೂ ಇನಿಷಿಯಲಿ ಇತ್ತು. ಅರ್ಥ ಆದ್ಮೇಲೆ ಅವರೆಲ್ಲ ತುಂಬ ಖುಷಿಯಾಗಿದ್ದಾರೆ ಇಬ್ಬರಿಗೂ. ಅಲ್ಲ, ಎಲ್ರಿಗೂ ಲವ್ ಸ್ಟೋರಿಗಳಿರುತ್ತಲ್ವ, ಗೊತ್ತಿರುತ್ತಲ್ವ, ಡೆಫಿನೆಟ್ಲಿ ಗೊತ್ತಿರುತ್ತಲ್ವ. ಎಲ್ರಿಗೂ ಎಲ್ಲ ಈಗ ಎಲ್ರಿಗೂ ಪ್ರೀತಿಯಾಗಿರುತ್ತೆ, ಎಲ್ರಿಗೂ ಲವ್ ಫೇಲ್ಯೂರ್ ಆಗಿರುತ್ತೆ. ಸೊ ಹಾಗಾಗಿ ನಮ್ಮ ಸ್ಕೂಲ್ದು ಲವ್ ಸ್ಟೋರಿಗಳು ಎಲ್ಲ ಗೊತ್ತಿರುತ್ತೆ. ಗೊತ್ತಿಲ್ಲದಲ್ಲೇ ಯಾಕೆ ಸುಮ್ಮನೆ ಏನೇನೋ ಹೇಳಿ ನಂಬಿಸಿ ಎಲ್ಲ ಏನೋ ಮಾಡೋಕ್ಕಾಗಲ್ಲ. ಅಲ್ಲ, ಈಗ ಅದು ಹೇಗೆ ನಿಮ್ಮ ಲೈಫಲ್ಲೆಲ್ಲ ಹೆಂಗೆ ಎಲ್ಲರೂ ರಿಯಾಕ್ಟ್ ಮಾಡಿ ಹೇಗಿರ್ತಾರಲ್ಲ ಹಂಗೆ ಫಾಸ್ಟ್ ಈಸ್ ಫಾಸ್ಟ್ ಅಂತ ಅಷ್ಟೇ. ಫಾಸ್ಟ್ ಎಲ್ಲರದ್ದು ಇದ್ದೇ ಇರುತ್ತೆ. ವೆನ್ ಇಟ್ ಕಮ್ಸ್ ಟು ಸಿನಿಮಾದವರು ಅಂತೆಲ್ಲ ಇದ್ದಾಗ ಅದು ಪ್ರಚಾರ ಆಗಿರುತ್ತೆ ಅಷ್ಟೇ. ಹೌದು, ರಾಜ್ರಿಗೂ ಮಹಾರಾಜರಿಗೂ ಕೊಟ್ಟಿದ್ದೀವಿ. ಎಲ್ಲರೂ ನಮಗೆಲ್ಲ ಕವರೇಜ್ಗೆ ಅವಕಾಶ ಇರುತ್ತೆ ಹೇಗೆ? ಅದು ನಿಮ್ಮ ಕಡೆ ಡೆಫಿನೆಟ್ಲಿ ಇರುತ್ತೆ. ಅದು ಅಂದರೆ ಮೀಡಿಯಾಗೆ ಅಲ್ಲಿಗೆ ನಾವು ಬರೋದಲ್ಲಿ ಇರುತ್ತೆ, ಡೆಫಿನೆಟ್ಲಿ ಇರುತ್ತೆ. ಅದು ನಾವು ಆ ಥರ ಏನಿಲ್ಲ, ನಾವೇ ಮಾಡ್ಕೊಂಡ್ಬಿಡ್ಬೋದಲ್ವ? ಅಲ್ಲ, ಏನು ಔಟ್ಪುಟ್ ಏನೋ ಕೊಡ್ತೀವಿ ಅಂತ ಹೇಳಿದ್ರೆ ಬೇರೆ ಕೇಳ್ತಾರೆ. ಸ್ಟೇಜ್ ಹತ್ರ ಹೆಂಗೆ ಮತ್ತೆ ಇಷ್ಟೆಲ್ಲ ಆಮೇಲೆ ಹೇಗೆ ಕಷ್ಟ ಆಗುತ್ತಲ್ವ. ಬರೀ ಮೈಸೂರಲ್ಲಿ 2 ದಿವಸ ಮದುವೆ, ಬೇರೆ ಏನೋ ಕಂಟಿನ್ಯೂಷನ್ ಬೆಂಗಳೂರಿನಲ್ಲಿ ಬೇರೆ ಇಲ್ಲ ಅಷ್ಟೇ. ಅಂದರೆ ಒಟ್ಟಿಗೆ ಎಲ್ಲರೂ ಆಗ್ಬಿಡ್ಲಿ ಅಂತ. ಬೆಂಗಳೂರಿನಲ್ಲಿ ಇಂಡಸ್ಟ್ರಿ ಅವ್ರು ಕರೆದು ಇಲ್ಲ ಎಲ್ಲರೂ ಮೈಸೂರಿಗೆ 2 ದಿವಸ ಮತ್ತೆ. ಸಂಗೀತ ಎಲ್ಲ ಏನಿಲ್ಲ, ಅಳದು ಇದೆ. ಅದೊಂದು ಫ್ಯಾಮಿಲಿ ಜೊತೆ ಒಂದು ಪ್ರೈವೇಟ್ ಇವೆಂಟ್ ಮಾಡ್ಕೊಳ್ಳೋಣ. ಇನ್ನೆಲ್ಲದು ಇದೆಯಲ್ಲ ಅಲ್ಲಿ ಫ್ಯಾಮಿಲಿ ಅಷ್ಟೇ ಇರುತ್ತೆ. ಸಂಗೀತ ಇಲ್ಲ, ಮೆಹಂದಿ ಎಲ್ಲ ಅವ್ರ ಮನೇಲಿ ಸಿಂಪಲ್ ಆಗಿ ಅವ್ರದ್ದು ಅವ್ರು ಮಾಡ್ಕೊತಾರೆ. ಅಳದಿಗೆಲ್ಲ ಒಟ್ಟಿಗೆ ಫ್ಯಾಮಿಲಿ ಜೊತೆ ಮಾಡ್ತಾರೆ. ಒಬ್ರಿಗೊಬ್ರು ಹೆಜ್ಜೆಗೊಬ್ರು ಎಷ್ಟು ಸಹಕಾರಿಯಾಗಿದ್ದಾರೆ. ಯಾಕಂದರೆ ಮೊನ್ನೆ ನೀವು ಕ್ಯಾರಮಲ್ಲಿ ಅವ್ರನ್ನ ಮುನ್ನಡೆಸಿರೋದು ತುಂಬ ವೈರಲ್ ಆಗಿತ್ತು. ಅವ್ರು ಕ್ಯಾರಮ್ ಸ್ಪೆಷಲಿಸ್ಟು, ನನಗೆ ಹೇಳ್ಕೊಡ್ತಾ ಇದ್ದಾರೆ. ಹೀರೋಯಿನ್ ಥರ ಇದೆ, ಹೀರೋಯಿನ್ ಮಾಡ್ಬಿಟ್ಟು ಇಲ್ಲ ಪ್ರೊಡಕ್ಷನ್ ಅದ್ರ ಪಾಡಿಗೆ ಅದು ನಡೆಯುತ್ತೆ. ಮೇಡಮ್ ಬಂದಮೇಲೆ ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗ್ತೀನಿ ಅಂತ. ಅದು ಅವರು ದುಡ್ಡು ಅವ್ರಿಗೆ ಅದಕ್ಕೂ ನನಗೆ ಸಂಬಂಧ ಇಲ್ಲ. ನಾನು ದುಡ್ದಾದ್ರಲ್ಲಿ ನಾನು ಪ್ರೊಡಕ್ಷನ್ ಮಾಡ್ತೀನಿ. ಫ್ಯೂಚರ್ಗೆ ಅಕಸ್ಮಾತ್ ಅವ್ರನ್ನ ಹೀರೋಯಿನ್ ಆಗೋದು ನೋಡೋಕ್ಕೂ ಹೀರೋಯಿನ್ ಥರ ಇದ್ದಾರೆ ಅಂತ ಅವರು ನನಗೆ ಸಾಕು. ನನ್ನ ಮದುವೆ ಆದಮೇಲೆ ನನ್ನ ಪಾಡಿ ನಾನು ಕೆಲಸಕ್ಕೆ ಹೋಗ್ತೀನಿ, ನಾನು ಇನ್ಕಾಗ್ನಿಟೋ ಮೋಡ್ ಹೊರಟೋಗ್ತೀನಿ, ಸಾವಾಸ ಬೇಡ ನನಗೆ, ಇದು ಯಾವುದಕ್ಕೂ ಬರಲ್ಲ ನಾನು ಅಂತ ಹೇಳ್ತಾ ಇದ್ರು ಬರಬೇಕಾದ್ರೆ. ನನ್ನ ಜೊತೆ ಸೇರಿಕೊಂಡು ಆದರೆ ಅದೊಂದು ಎಕ್ಸ್ಪೋಜರ್ ಅವ್ರ ಕೆಲಸಕ್ಕೆ ತೊಂದರೆ ಆಗುತ್ತೆ ಅನ್ನೋ ಒಂದು ಭಯ ಅವ್ರಿಗೆ. ಹಾಗಾಗಿ ನನ್ನ ಕೆಲಸದಲ್ಲಿ ಮೈಕ್ ಚೇಂಜ್ ಮಾಡ್ಕೊಳ್ಳಿ, ಅಲ್ಲಿದೆ ನಾನು
ಮಕ್ಕಳು ಮದುವೆ ಮಾಡಬೇಕು ಅನ್ನೋ ಕನಸು ಪ್ರತಿಯೊಬ್ಬ ತಂದೆ ತಾಯಿಗೂ ಇರುತ್ತೆ. ಅವರು ತಾಯಿ ಕೂಡ ಹಾಸನದವ್ರು, ಅರಸೀಕೆರೆ ಅವರಾಗಿರೋದ್ರಿಂದ ಅಲ್ಲೇ ಪ್ಲ್ಯಾನ್ ಯಾಕೆ ಮಾಡಲಿಲ್ಲ ಅಂತ. ಅಲ್ಲ, ಮತ್ತೆ ನಾನು ಅಲ್ಲಿ ಮಾಡ್ತಿದ್ದಂಗೆ ಮತ್ತೆ ನಾನು ಬೆಂಗಳೂರಲ್ಲಿ ಒಂದು ಸಪ್ರೇಟ್ ಮಾಡಬೇಕಾಗುತ್ತೆ. ಮತ್ತು ಅಭಿಮಾನಿಗಳಿಗೊಂದು ಒಂದು ಸಪ್ರೇಟ್, ಇನ್ನಾದರೆ ನನ್ನ ಇಂಡಸ್ಟ್ರಿ ಫ್ರೆಂಡ್ಸ್ಗೆಲ್ಲ ಸಪ್ರೇಟಾಗಿ ಮಾಡಬೇಕಾಗುತ್ತೆ, ಅಭಿಮಾನಿಗಳಿಗೊಂದು ಸಪ್ರೇಟಾಗಿ ಮಾಡಬೇಕಾಗುತ್ತೆ, ಎಲ್ಲದೂ ಸಪ್ರೇಟಾಗಿ ಮಾಡಬೇಕಾಗುತ್ತೆ. ಮತ್ತು ಸೊ ಅದು ಒಂದು 4-5 ದಿನದ್ದು 4-5 ಈವೆಂಟ್ ಆಗ್ಬಿಡುತ್ತೆ. ಅದಕ್ಕೆ ಒಟ್ಟಿಗೆ ಒಂದೇ ಕಡೆ ನಮ್ಮ ಮೈಸೂರಲ್ಲಿ ಆಗೋಣ ಅಂತ. ಅಪ್ಪ ಅಮ್ಮ ಒಪ್ಕೊಂಡಿದ್ದಕ್ಕೆ ಹಾಂ, ಎಲ್ಲ ಖುಷಿಯಾಗಿದ್ದಾರೆ. ಎಲ್ಲ ಇಲ್ಲೇ ಪರ್ಸ್ನಲಾಗಿ ಇನ್ವೈಟ್ ಮಾಡ್ತಾ ಇದ್ದೀನಿ. ಸೊ ತಪ್ಪದೇ ಬನ್ನಿ. ಆ್ಯಂಡ್ ಅಭಿಮಾನಿಗಳಿಗೂ ಅಷ್ಟೇ, ತುಂಬ ಜನ ಅದೇ ತೊಗೊಂಬಂದು ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಕಡೆ ಮೆಸೇಜ್ಗಳು ನೋಡ್ತಾ ಇದ್ದೆ, ಕಮೆಂಟ್ಸಲ್ಲಿ ಎಲ್ಲ ನಮಗೆ ಕರೆಯೋದು ಅಂತ. ನಾನು ಮೈಸೂರಿನ ಎಕ್ಸಿಬಿಷನ್ ಗ್ರೌಂಡ್ಸಲ್ಲಿ ಮದುವೆ ಆಗ್ತಿರೋದೇ ನೀವೆಲ್ಲರೂ ಮದುವೆ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ, ನೀವೆಲ್ಲರೂ ಬರ್ತೀರಾ, ನೀವು ಬಂದು ಆಶೀರ್ವಾದ ಮಾಡಲಿ ಅಂತಾನೆ. ಡೆಫಿನೆಟ್ಲಿ ನಿಮಗೆ ಅಂತಲೇ ವ್ಯವಸ್ಥೆ ಇದೆ, ಅಭಿಮಾನಿಗಳಿಗೆ ಬನ್ನಿ, ಆಶೀರ್ವಾದ ಮಾಡಿ, ಊಟ ಮಾಡಿ, ಮದುವೆನ ಸೆಲೆಬ್ರೇಟ್ ಮಾಡಿ. ಥ್ಯಾಂಕ್ ಯು. ಆ್ಯಂಡ್ ಅಭಿಮಾನಿಗಳು ಸ್ಪೆಷಲಾಗಿ ಮೆನ್ಷನ್ ಮಾಡ್ತಾ ಮತ್ತು ವಿದ್ಯಾಪತಿ ದ್ವಾರ ಅಂತ ಇರುತ್ತೆ, ಅಲ್ಲಿಂದ ಬಂದು ನೀವು ಎಂಟರ್ ಆದರೆ ನಿಜವಾಗಿಯೇ ಎಲ್ಲ ವ್ಯವಸ್ಥೆಗಳಿರುತ್ತೆ. ಮದುವೆನ ವಿಟ್ನೆಸ್ ಮಾಡಿಕೊಂಡು ಬ್ಲೆಸ್ ಮಾಡಿ ಊಟ ಮಾಡ್ಕೊಂಡು ಹೋಗ್ಬೋದು. ಸರ್, ನಿಮ್ಮ ಮದುವೆ ತಯಾರಿಯಲ್ಲಿ ನಿಮ್ಮ ಸ್ನೇಹಿತರು ಕೂಡ ಜೊತೆಯಾಗಿದ್ದಾರೆ. ನವೀನ್ ಶಂಕರ್ ಅವರಾಗಿರ್ಬೋದು, ನಾಗಭೂಷಣ್ ಆಗಿರ್ಬೋದು, ಮತ್ತೆ ಯಾರು ಸಾಥ್ ಕೊಡ್ತಿದ್ದಾರೆ ಅಂತ? ಇಲ್ಲ, ಎಲ್ಲರೂ ಇವಾಗ ಇಲ್ಲೇ ನಮ್ಮ ಹರ್ಷ, ಚಂದ್ರು, ನಮ್ಮ ಧ್ರುವನೂ ಒಳ್ಳೆ ಬರುತ್ತೆ ಈವೆಂಟ್ ಮಾಡ್ತಿರೋದು. ಆ್ಯಂಡ್ ಅರುಣ್ ಸಾಗರ್ ಅವರು, ನಿಶ್ಚಯ ಅರ್ಜುನ್, ಅಂದರೆ ದೊಡ್ಡ ಫ್ರೆಂಡ್ ಲಿಸ್ಟೇ ಇದೆ. ಎಲ್ಲರೂ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ. ಈಗ ನಮ್ಮ ನಾಗಭೂಷಣ್, ಈಗ ನನಗೆ ಎಲ್ಲರಿಗೂ ಪರ್ಸನಲ್ ಇನ್ವೈಟ್ ಮಾಡೋಕ್ಕಾಗಿಲ್ಲ. ನಾಗಭೂಷಣ್ ನವೀನ್ ಶಂಕರ್ ಹೋಗಿ ಎಲ್ಲ ಕಡೆ ಇನ್ವೈಟ್ ಮಾಡಿದ್ರು. ಆ್ಯಂಡ್ ಎಲ್ಲರೂ ಟೀಮ್ ಮಾಡಿಕೊಂಡು ಎಲ್ಲರೂ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಈಗ ಫ್ರೆಂಡ್ಸ್ ಎಲ್ಲ ಇಲ್ಲಾಂದರೆ ಭಾಳ ಕಷ್ಟ ಆಗೋದು. ಎಲ್ಲರೂ ತುಂಬ ಚೆನ್ನಾಗಿ ವರ್ಕ್ ಮಾಡ್ತೀವಿ. ಓಕೆ. ಥ್ಯಾಂಕ್ ಯು.